ನ್ಯೂಸ್ ಚಾನಲ್ ಕಡೆಯಿಂದ ಬಂದಿದ್ದೀವಿ. ಹೇಳಪ್ಪ. ಸಿಟಿಯಲ್ಲಿ ತುಂಬ ಆಕ್ಸಿಡೆಂಟ್ ಇದೆ, ಅದ್ರ ಬಗ್ಗೆ ಏನಾದರೂ ನೀವು ಏನು ಹೇಳೋದು, ನಾವು ಅಲ್ಲಿ ನೋಡಿದ್ರೆ 3 ದಿವಸ ಬರ್ತಾರೆ. ಅದು ಏನು ಯಾವಾಗಾದ್ರೂ ನೋಡಿ ಕೆಲಸ ಮಾಡುವಾಗ ಬರೋದಿಲ್ಲ ಅವರು ಈ ಆಕ್ಸಿಡೆಂಟ್ ಆದಮೇಲೆ ಬರ್ತಾರೆ. ಆವಾಗ ರೋಡು ಅದು ಮಾಡ್ತೀವಿ ಇದು ಮಾಡ್ತೀನಿ ಅಂತ 3 ದಿವಸ ಬರ್ತಾರೆ. ತಿರ್ಗಿ ಅದೇ ಕೆಲಸ ರೋಡು ಯಾವಾಗ ನೋಡಿ ತಾರು ಹಾಕ್ತೀನಿ ಹಾಕೋದಿಲ್ಲ ತಾರು. ಅದೇನು ಅವ್ರು ಮಾಡೋ ಕೆಲಸ ಸರಿಯಾಗಿ ಹೇಳಿದಂಗೆ ಮಾಡಲ್ಲ. ಏನು ಮಾಡ್ತೀಯ, ಇವಾಗ ಇರೋ ಮೊದಲಂಗೆ ಇವಾಗ ಎಲ್ಲ ಯಾರು ಒಬ್ರು ತಲೆ ಕೆಡಿಸ್ಕೊಳ್ಳಲ್ಲ. MLA ಆಗಲಿ ಯಾರೂ ಅಷ್ಟು ನಗರಾಭಿವೃದ್ಧಿ ಸಚಿವರಾಗಲಿ ಅವರು ಜಾಸ್ತಿ ಇಷ್ಟಪಡೋದಿಲ್ಲ ಕೆಲಸ ಮಾಡೋದಕ್ಕೆ. ಅವ್ರೇನೋ ಮನೇಲಿ ಕೂತಿರ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಮೇಲೆ ಚಿಕ್ಕ ಗುಂಡಿಗಳು ಮುಟ್ತಾರೆ, ದೊಡ್ಡ ಗುಂಡಿ ಹಂಗೆ ಇರ್ತದೆ, ಉಂಟಾಗ್ತಾರೆ, ಅಷ್ಟೇ ಮಾಡ್ತಾರೆ. ಅದು ಏನಂತಲೇ ಗೊತ್ತಿಲ್ಲ. ಅವರು ಒಟ್ಟಿನಲ್ಲಿ ಅವ್ರ ಅಧಿಕಾರಿಗೆ ಹೇಳಂಗೆ ಮಾಡ್ಕೊಂಡು ಹೋಗ್ತಾರೆ ಕೆಲಸಗಾರರು ಅಷ್ಟೇ. ಅವ್ರೇನು ಮಾಡ್ತಾರೆ ಪಾಪ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಇದು ಬೆಂಗಳೂರು ಹಂಗೆ ಇರ್ತದೆ ಸಾಯೋವರೆಗೂ. ಏನೋ ಆಮೇಲೆ ನೋಡಿ ಆಕ್ಸಿಡೆಂಟ್ ಆಯಿತು ಅಂದ್ರೆ ಅಲ್ಲಾಯಿತು ಇಲ್ಲಾಯಿತು ಅಂತ ಹೇಳ್ತಾರೆ. ಎಲ್ಲಿ ಹೇಳಿದ್ರು ಅದು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ. ಇನ್ನು ಆಕ್ಸಿಡೆಂಟ್ ಕಾಸ್ ಅಂದರೆ ಪಾಟೋಲ್ಸ್ ಅಂತ ಹೇಳ್ತೀವಿ. ಸರ್ಕಾರ ಈ ಪಾಟೋಲ್ಸ್ ಬಗ್ಗೆ ಇದೇನಾದ್ರು ಒಂದು ಸ್ಪೆಷಲ್ ಗಮನ ಹರಿಸ್ಬೇಕು. ಪಾಟೋಲ್ಸ್ ಕವರ್ ಆದರೆ ಮೆಜಾರಿಟಿ ಆಫ್ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಕೆಲವರು ಫೋನ್ ಯೂಸ್ ಮಾಡಿಕೊಂಡು ಕೇರ್ಲೆಸ್ನೆಸ್ಸಿಂದ ಇದರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಸ್ವಲ್ಪ ಎಜುಕೇಟ್ ಆಗಬೇಕು ಇದ್ರ ಬಗ್ಗೆ. ಜನಗಳಿಗೆ ಏನಾದರೂ ಅದೇ ಕ್ಲೀನಾಗೆ ಎಲ್ಲ ಕಲ್ತ್ಕೊಂಡು ಬೇಸಿಕ್ ಟ್ರಾಫಿಕ್ ರೂಲ್ಸ್ ಏನೇನಿದೆ ಅದನ್ನು ಒಬ್ಬೆ ಮಾಡಿಕೊಂಡು ಮತ್ತೆ ಗಾಡಿ ಎತ್ಕೊಂಡು ರೋಡ್ ಮೇಲೆ ಬಂದರೆ ಎಲ್ಲ ಶಾಂತಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.